ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರ್ತೀರಾ. ಸೊ ಕಂಟೈನರ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಇವಾಗ ತಾನೇ ಡೆಲಿವರ್ ಆಯಿತು. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದೆ ಏನಂತ ಹೇಳಿ, ಅದು ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಅದಕ್ಕೆ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸ್ಕೊಡುತ್ತೆ. ಹಾಗೆ ನನ್ನ ಬ್ಲಾಗ್ನ ಇಮಿಡಿಯೇಟ್ ಕೂಡ ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಅಂತ. ತುಂಬಾ ಖುಷಿ ಆಯಿತು. ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು. ಹಾಗೆ ಏನಾದರೂ ಡ್ಯಾಮೇಜಸ್ ಇದೆಯಾ, ಸ್ಕ್ರ್ಯಾಚ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಯಾವುದೇ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ ತಕ್ಷಣ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದ್ರಲ್ಲೇ 1 ಅವರ್ ಮುಗಿದೋಗ್ಬಿಡುತ್ತೆ. ಸೊ ಎಲ್ಲರಿಗೂ ಕೂಡ ಇದು ಅಭ್ಯಾಸ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ನಾನು ಕೂಡ ಒಂದೊಂದಾಗಿ ತೆಗೆದು ಎಲ್ಲನೂ ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ. ಏನಾದ್ರೂ ಇಶ್ಯೂ ಇದ್ದರೆ ರಿಟರ್ನ್ ಹಾಕೋಣ ಅಂತ ಹೇಳಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿರೋದು. ಸೊ ನೀವು ಏನಾದ್ರೂ ಆರ್ಡ್ರ್ ಮಾಡ್ಕೋಬೇಕಂದ್ರೆ ಅಮೆಜಾನ್ ಅಥವಾ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೋಬೋದು. ಹಾಗೆ ಸೆಪ್ರೇಟಾಗಿ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕ್ಯಾಪ್ನ ಕೊಟ್ಟಿದ್ದಾರೆ. ನಾನು ಎಲ್ಲ ಕ್ಯಾಪ್ನೂ ಕೂಡ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತಾ ಇಲ್ಲ, ಕೆಲವೊಂದು ಫುಲ್ ಸುಮ್ಮನೆ ಸುತ್ತುತ್ತಾ ಇರುತ್ತೆ, ಟೈಟ್ ಆಗೋಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಸ್ಟಿಪ್ಪಾಗಿ ಚೆನ್ನಾಗಿ ಕೂತ್ಕೋತು ಕ್ಯಾಪ್ ಅಂತಲೇ ಹೇಳ್ಬೋದು. ಹಾಗೆ ಇದು ಸ್ಟೀಲಲ್ಲಿ ಕೂಡ ಸಿಗುತ್ತೆ, ಫುಲ್ ಬ್ಲ್ಯಾಕಲ್ಲಿ ಕೂಡ ಸಿಗುತ್ತೆ, ಹಾಗೆ ಬ್ಲೂ ಅಲ್ಲಿ ಕೂಡ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹಾಗೆ ನೀವೇನಾದರೂ ಸ್ಟೀಲ್ ಕ್ಯಾಪ್ ಇರೋದನ್ನು ತೊಗೋಬೇಕು ಅಂತ ಅಂದರೆ ನೋಡ್ಕೊಂಡು ತೊಗೊಳ್ಳಿ. ಯಾಕೆಂದರೆ ಅಡುಗೆ ಮಾಡಬೇಕಾದ್ರೆ ಫಾಸ್ಟಾಗಿ ಹಾಕುವಾಗ ತೆಗಿವಾಗ ಕೈ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ, ಸೊ ಓಕೆ ಅಂತ ಅನಿಸುತ್ತೋ ಅದನ್ನು ತೊಗೊಳ್ಳಿ. ಹಾಗೆ ಇವಾಗ ನೀಟಾಗಿ ಎಲ್ಲನೂ ತೆಗೆದು ಮತ್ತೆ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಡ್ರೈ ಆಗೋಕ್ಕೆ. 1 ಅವರ್ ಬಿಟ್ಬಿಟ್ಟಿದೆ. ಸೊ ಹಾಗಾಗಿ ಫುಲ್ ಡ್ರೈ ಆಗಿದೆ, ಹಾಗೆ ಚೆನ್ನಾಗಿ ಕೂಡ ಒಣಗಿದೆ, ತೇವಾಂಶ ಏನಿಲ್ಲ. ಸೊ ಬೇಸ್ ಮಾಡಿಬಿಟ್ಟು ಅದಾದಮೇಲೆ ಈ ಥರ ಇದಿರುತ್ತೆ, ಇದನ್ನು ಕೂಡ ಹಾಕ್ಬಿಟ್ಟು ಫಸ್ಟು ಇದನ್ನು ಹಾಕಬೇಕು. ಚಕ್ರ ಥರ ಇರುತ್ತಲ್ಲ, ಸೊ ಇದನ್ನು ಅದು ಹಾಕಾದ್ಮೇಲೆ ರಿಂಗ್ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಿಂಗೆ ಟರ್ನ್ ಮಾಡೋದ್ರಿಂದ ಇದು ಗ್ರಿಪ್ಪಾಗಿ ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದನ್ನು ಹಾಕಿ ಮತ್ತೆ ಇನ್ನೊಂದು ಹಾಕ್ಬಿಟ್ಟು ಹಾಗೆ ಇನ್ನೊಂದು ರಿಂಗ್ ಇರುತ್ತಲ್ಲ, ಸೊ ಅದನ್ನು ಕೂಡ ಹಾಕಿ ಫೈನಲಿ ಇದನ್ನು ಫಿಟ್ ಮಾಡಿದ್ರೆ ರೆಡಿ ಆಗುತ್ತೆ. ಸೊ ನೋಡಿ ಫುಲ್ ಕಂಪ್ಲೀಟಾಗಿ ಜೋಡಿಸಾಯಿತು, ಚೆನ್ನಾಗಿದೆ. ಬೇಸ್ ಕೂಡ ಎಲ್ಲ ಫುಲ್ ನೀಟಾಗಿ ಕೂತಿದೆ. ಸೊ ಇವಾಗ ಇದಕ್ಕೆ ಒಂದೊಂದಾಗಿ ಐಟಮ್ಗಳನ್ನ ಫಿಲ್ ಮಾಡ್ತೀನಿ. ಬ್ಲ್ಯಾಕ್ ಪೆಪ್ಪರ್, ಸೊ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಕೂಡ ಹಾಕ್ಬೋದು. ಇದು ಕೂಡ ಟ್ರಾನ್ಸ್ಫರ್ ಇರುತ್ತೆ. ಸೊ ಹಾಗಾಗಿ ಬೇಗ ಗೊತ್ತಾಗುತ್ತೆ. ಈ ಬಾಕ್ಸ್ಗೆ ಇದನ್ನೇ ಹಾಕಬೇಕು ಅಂತ ಇಲ್ಲ, ಎಲ್ಲವೂ ಕೂಡ ಟೈಟ್ ಆಗುತ್ತೆ. ಇವಾಗ ಚಿಲ್ಲಿ ಪೌಡರ್ ಕೂಡ ಫಿಲ್ ಮಾಡಾಯಿತು, ಚೆನ್ನಾಗಿದೆ. ಇವಾಗ ಜೀರಿಗೆ ಕೂಡ ಫಿಲ್ ಮಾಡಾಯಿತು. ನಾನು ಮೊದಲು ಸ್ಟಾರ್ಟಿಂಗಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ಈ ಕಂಟೈನರ್ನ ಯೂಸ್ ಮಾಡ್ತಾಯಿದ್ದೆ. ಇದು ಫುಲ್ಲು ಬಾಕ್ಸ್ ಟೈಪ್ ಇದೆಯಲ್ಲ, ಸೊ ಚೆನ್ನಾಗಿರುತ್ತೆ. ಮತ್ತು ಇದನ್ನು ತೆಗೆದು ಹಾಕೋಕ್ಕಿಂತ ಈ ಥರ ಫುಲ್ಲು ಜಾಯಿಂಟಲ್ಲೇ ಇದ್ದರೆ ತೊಗೊಂಡ್ರೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ಅಂತ ಹೇಳಿ ಈ ಥರ ತೊಗೊಂಡಿದ್ದೆ. ಎಷ್ಟೋ ವರ್ಷ ಆಗೋಯ್ತು ಇದು. ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತೇಳಿ ಇದನ್ನು ಚೂಸ್ ಮಾಡಿದ್ದೀನಿ. ಸೊ ಇದರಲ್ಲೆಲ್ಲ ಏನಾಗುತ್ತೆ ಅಂತ ಅಂದರೆ ಫುಲ್ ಮಿಕ್ಸಪ್ ಆಗಿಬಿಟ್ಟಿದೆ ನೋಡಿ. ಇವಾಗ ಇನ್ನೊಂದು ತೊಗೊಳಕ್ಕೆ ಹೋದಾಗ ಅಥವಾ ಫಿಲ್ ಮಾಡೋಕ್ಕೆ ಹೋದಾಗ ಒಂದ್ರಕ್ಕೊಂದು ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಇದ್ದಾಗ ಸೆಪ್ರೇಟ್ ಇರುತ್ತೆ, ಹಾಕೊಂಡಾಗ ಈಸಿ ಆಗುತ್ತೆ. ಲವಂಗನ ಹಾಕೊತಾ ಇದ್ದೀನಿ. ಎಲ್ಲನೂ ಕೂಡ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಎಲ್ಲನೂ ಕೂಡ ಹಾಕೊಬೋದು. ಹೇಗೆ ಫಿಲ್ ಮಾಡ್ತಾ ಇದ್ದೀನಿ ಅಂದರೆ ಬೇಗ ಈಸಿಯಾಗಿ ಮಸಾಲ ಐಟಮ್ ಎಲ್ಲ ಸಿಗ್ಬಿಟ್ಟು ಒಂದೇ ಸಲ ಅಂತ ಹೇಳಿ ಫಿಲ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀವಿ. ಸೊ ಈ ಥರ ಬಾಕ್ಸ್ಗಳಲ್ಲಿ ಯಾವಾಗಲೂ ಕೂಡ ಇದನ್ನೇ ತೊಗೊಳೋದ್ಕಿಂತ ಈ ಥರ ಇಮ್ಮಿಡಿಯೇಟ್ ಈ ಥರ ಒಂದು ಹತ್ರದಲ್ಲೇ ಕುಕಿಂಗ್ ಮಾಡೋ ಹತ್ರನೇ ಮಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಎಲ್ಲ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೇ ಎಲ್ಲನೂ ಕೂಡ ಫಿಲ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಪ್ರಾಡಕ್ಟ್ಗಳನ್ನ ಎಷ್ಟು ಚೆನ್ನಾಗಿ ಯೂನಿಕ್ ಆಗಿರೋ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ, ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ ಈ ಥರ ಎಲ್ಲ. ಸೊ ಒಂದಷ್ಟು ಟ್ರೈ ಮಾಡೋಣ, ನಮಗೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಒಂಥರ ನೋಡಿದ್ರೇ ಕುಕ್ಕಿಂಗ್ ಮಾಡಬೇಕು ಅಂತ ಅನಿಸ್ಬೇಕು ಕುಕ್ಕಿಂಗಿಗೆ ಬಂದಾಗ. ಸೊ ಹಾಗಾಗಿ
ಈ ಥರ ಎಲ್ಲ ಕೂಡ ಕೆಲವೊಂದು ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ. ಫುಲ್ ಆಯಿತು. $250 ml ಹಿಡಿಯುತ್ತೆ, ಮತ್ತು ಹುಳ ಕೂಡ ಬೀಳಲ್ಲ. ಸೊ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಬೈ ಮಾಡ್ಬೋದು ನೀವು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಎಲ್ಲವೂ ಕೂಡ. ಸೊ ಗೊತ್ತಾಗುತ್ತೆ. ಕೆಲವೊಂದು ಲೇಬಲ್ ಕೂಡ ಹಾಕೊಬೋದು ನಾವು, ಗೊತ್ತಾಗಿಲ್ಲ ಅಂತಂದರೆ. ಆಲ್ಮೋಸ್ಟ್ ಡೈಲಿ ಯೂಸ್ ಯಾವ್ದು ಮಾಡ್ತೀವೋ ಅದನ್ನು ಮಾತ್ರ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ. ಎಲ್ಲವೂ ಕೂಡ ಫಿಲ್ ಮಾಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಲ್ಗಡೆ ಯಾವ್ದಾದ್ರು ಫ್ಲವರ್ ಆರ್ಟಿಫಿಷಿಯಲ್ ಕೂಡ ಹಾಕೊಬೋದು. ತುಂಬ ಇಷ್ಟ ಆಯಿತು. ಒಂಥರ ಯೂನಿಕ್ ಅನಿಸ್ತಾ ಇದೆ. ಮತ್ತು ಯಾರು ಬೇರೆಯವ್ರು ಬಂದ್ರೂ ಕೂಡ ಗೊತ್ತಾಗುತ್ತೆ ಎಲ್ಲವೂ ಕೂಡ. ಮತ್ತು ಇದು ರಿಂಗ್ ಏನಿದೆ ಇದನ್ನು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಏಕೆಂದರೆ ಇಲ್ಲಿ ನಾನು ಜಾಸ್ತಿ ಒಂದೊಂದು ಐಟಮ್ನ ಫುಲ್ ಮಾಡಿದ್ದೀನಿ. ಯಾವುದು ಕೆಲವೊಂದು ಜಾಸ್ತಿ ಇದೆ, ಸೊ ಅದನ್ನು ನಾನು ಫುಲ್ ಮಾಡಿದ್ದೀನಿ. ಇನ್ನೊಂದು ಇಲ್ಲೆಲ್ಲ ಕಡಿಮೆ ಇದೆ. ಸೊ ಸ್ವಲ್ಪ ಹಾಕಿದ್ರೂ ಕೂಡ ಆ ರಿಂಗ್ ಇರೋದ್ರಿಂದ ಇದು ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಆ ರಿಂಗ್ನ ಹಾಕ್ಲೇಬೇಕಾಗುತ್ತೆ, ಇಲ್ಲ ಅಂದರೆ ಫುಲ್ಲು ಬಿದೋಗ್ಬಿಡೋದು. ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಐ ಹೋಪ್ ಯೂಸ್ಫುಲ್ ಆಗಿರುವಂಥ ವಿಡಿಯೋನ ಮಾಡಿದ್ದೀನಿ. ಯಾರಿಗೆಲ್ಲ ಕುಕ್ಕಿಂಗ್ ಇಷ್ಟ, ಯಾರಿಗೆಲ್ಲ ಆಲ್ಮೋಸ್ಟ್ ಹೌಸ್ ಮೇಕರ್ಗೆಲ್ಲ ಈ ಥರ ಎಲ್ಲ ರೆಡಿ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದು ಮುಷ್ಲ ಕೂಡ ಸ್ಟೀಲ್ ಸಿಗುತ್ತೆ, ಮತ್ತು ಕಲರ್ ಕೂಡ ಸಿಗುತ್ತೆ. ಬಟ್ ನಾನು ಈ ಥರ ಬ್ಲೂ ಇದ್ದರೆ ಫುಲ್ ಅಟ್ರಾಕ್ಟ್ ಆಗಿ ಕಿಚನಲ್ಲಿ ಕಾಣಿಸುತ್ತೆ ಅಂತ ಹೇಳಿ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇನ್ಫಾರ್ಮೇಷನ್ ಇರುವಂಥ ಬ್ಲಾಗ್ನ ಮಾಡ್ತಿರ್ತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.